ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಒಂದು ಕ್ರಮದ ಬಗ್ಗೆ ಹೇಳ್ತೀನಿ. ಅದು ತೊಟ್ಲಿಗೆ ಹಾಕುವ ಕ್ರಮ. ನಮ್ಮ ಕಡೆ ಹೇಗೆ ಮಾಡ್ತೇವೆ, ನಮ್ಮ ಮನೇಲಿ ಹೇಗೆ ಮಾಡ್ತೇವೆ ಅಂದ್ಕೊಂಡು ನಿಮ್ಗೆ ತಿಳಿಸ್ತೀವಿ. ಬಾಣಂತಿ ಅಮ್ಮ ಮತ್ತು ಮಗು 10 ದಿನದ ಅಮೆ ಆದಮೇಲೆ ಹಾಸ್ಪಿಟ್ಲಿಂದ ಮನೆಗೆ ಬರ್ತಾರೆ. 11ನೇ ದಿನ ಅಮ್ಮಗೆ ಮಗುವಿಗೆ ಶುದ್ಧ ಮಾಡಿ ತೊಟ್ಲಿಗೆ ಹಾಕುವ ಕ್ರಮ ಇಟ್ಕೊಳ್ತೀವಿ. ತೊಟ್ಲಿಗೆ ಹಾಕುವಾಗ ಆ ತೊಟ್ಲು ಒಳಗೆ ಅಮ್ಮನ ಧಾರೆ ಸೀರೆ ಇಡ್ತೀವಿ. ಏನು ಕಾರ್ಯಕ್ರಮ ಶುರು ಮಾಡಬೇಕಾದ್ರೂ ಗಣಪತಿಗೆ ವಂದಿಸುವುದು ನಮ್ಮ ಒಂದು ಕ್ರಮ. ಅದಕ್ಕೆ ಈ ಗಣಪತಿ ಮಂಡಲ ಮಾಡಿ ದೇವರಿಗೆ ಸಮರ್ಪಣೆ ಥರ ಒಂದು ಮಾಡೋದು. ತೊಟ್ಲಿನ ಕೆಳಗಡೆ ಒಂದು ಮಣೆ ಹಾಕಿ ಮಣೆ ಮೇಲೆ ಗಣಪತಿ ಮಂಡಲ ಇಲ್ಲದಿದ್ದರೆ ಸ್ವಸ್ತಿಕೆಯನ್ನು ಅಮ್ಮನ ಅಣ್ಣ ತಮ್ಮ ಅಂದರೆ ಮಗುವಿನ ಸೋದರ ಮಾವ ಇಲ್ಲದಿದ್ದರೆ ಯಾರಾದರೂ ಗಂಡಸರು ಮನೇಲಿರೋ ಗಂಡಸರು ಅದನ್ನು ಬರೆದು ಅದ್ರ ಮೇಲೆ ಪಂಚಗಜ್ಜೆಯನ್ನು ಸಮರ್ಪಣೆ ಮಾಡ್ತೇವೆ. ಅದಾದಮೇಲೆ ಮಗುಗೆ ಬಜೆ ನೆಕ್ಸುವ ಕ್ರಮ. ಬಜೆ ಯಾಕೆ ಮಗುಗೆ ತಿನ್ನಿಸ್ತೇವೆ ಅಂತ ಹೇಳಿದರೆ, ಮಗುವಿನ ನಾಲಿಗೆ ಚುರುಕಾಗಿ ಸ್ಪಷ್ಟ ಮಾತಾಡಲಿ ಅಂದ್ಕೊಂಡು ಬಜೆ ನೆಕ್ಸುವ ಕ್ರಮ. ಅಮ್ಮನ ಹಾಲಿನಲ್ಲಿ ಸಹ ಕಲಸಿ ಮಗುನ ಬಾಯಿಗೆ ನೆಕ್ಸುವಂಥದ್ದು ಕ್ರಮ. ಇದನ್ನು 5 ಜನ ಮುತ್ತೈದೆಯರು ನೆಕ್ಸುವಂಥ ಕ್ರಮ. ಹಾಗೆ ಪಿನಾರೆ ಹಚ್ಚೋದು, ತಲೆಗೆ ಮತ್ತು ಮೈಯ ಸಂಧಿಗಳಿಗೆ ಪಿನಾರೆ ಹಚ್ಚುವಂಥ ಕ್ರಮ. ಇದಾದಮೇಲೆ ಅಮ್ಮ ಮತ್ತು ಮಗುಗೆ ಸೇರಿಸಿ ಆರತಿ ಮಾಡುವುದು. ಅದಾದಮೇಲೆ ಮಗುನ ತೊಟ್ಲಿಗೆ ಹಾಕುವ ಕ್ರಮ. ಆ ಕ್ರಮದಲ್ಲಿ ಏನು ಹೇಳಿದರೆ, ಸುರುವಿಗೆ ತೆಂಗಿನಕಾಯಿ ಸಿಪ್ಪೆ ಸಮೇತ ತೊಟ್ಲಿಗೆ 3 ಸಲ ಸುತ್ತಿ ಇಡುವಂಥ ಕ್ರಮ. ಅದಾದಮೇಲೆ ಗುಂಡಪ್ಪ ಅಂಥೇಳಿ ಹೇಳ್ತೇವೆ. ಗುಂಡಪ್ಪ ಅಂದರೆ ಗುಂಡು ಕಲ್ಲು, ಅದಕ್ಕೆ ಒಂದು ಬ್ಲೌಸ್ ಪೀಸ್ ಸುತ್ತಿ ಅದಕ್ಕೆ ಗುಂಡಪ್ಪ ಅಂಥೇಳಿ ಹೇಳ್ತೇವೆ. ಆ ಗುಂಡಪ್ಪವನ್ನು 3 ಸಲ ಸುತ್ತುವ ಕ್ರಮ. ಅದಾದಮೇಲೆ ಮಗುವಿನ 5 ಜನ ಮುತ್ತೈದೆಯಂದಿರು 3 ಸಲ ತೊಟ್ಲಿಗೆ ಸುತ್ತು ಹಾಕಿ ಮಗುವನ್ನು ಇಡುವಂಥ ಕ್ರಮ. ಯಾಕೆ ಆ ಕಾಯಿ ಮತ್ತು ಗುಂಡಪ್ಪ ಇಡ್ತೇವೆ ಹೇಳಿದರೆ, ಸುರುವಿಗೆ ಮಗುವನ್ನು ತೊಟ್ಲಿಗೆ ಇಡುವಾಗ ಮಗು ಮಾತ್ರ ತೊಟ್ಲಿಗೆ ಇಡಬಾರ್ದು ಅಂದ್ಕೊಂಡು ಕ್ರಮದಲ್ಲಿ ಆ ಗುಂಡಪ್ಪ ಮತ್ತು ತೆಂಗಿನಕಾಯಿ ಸಿಪ್ಪೆ ಸಮೇತ ಶುಭ ಸಂಕೇತ, ಅದಕ್ಕೆ ಅದೆರಡನ್ನು ಇಡುವಂಥದ್ದು ಕ್ರಮ. ಇದಾದಮೇಲೆ ಎಲ್ಲರೂ ಸೇರಿ ಆ ಮಗುವಿಗೆ ಜೋ ಜೋ ಲಾಲಿ ಪದ್ಯ ಹಾಡಿಕೊಂಡು ಮಗುವನ್ನು ತೂಗಿ ಮಲಗಿಸ್ತಾರೆ. ನಮಗೆ ಇದೆಲ್ಲ ಕ್ರಮ ನಮ್ಮ ದೊಡ್ಡ ಹೇಳಿಕೊಟ್ಟದ್ದು. ನಾವು ಅದನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ. ನಿಮ್ಮ ಕಡೆ ನೀವು ಹೇಗೆ ಆಚರಿಸ್ತೀರಿ ಈ ಕ್ರಮನ, ಅಥವಾ ನಿಮ್ಮ ಮನೆಯಲ್ಲಿ ಹೇಗೆ ಇದನ್ನು ಮಾಡ್ತೀರಿ ಅಂದ್ಕೊಂಡು ತಿಳ್ಸಕ್ಕೆ ಮರ್ತು ಹೋಗಬೇಡಿ. ಹಾಗೆ ಸಂಪ್ರದಾಯನ ಫಾಲೋ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಹೋಗಿ ಬರ್ತೀನಿ.